ಇಪಿಎಫ್ಒನವರು ಪಿಎಫ್ ಅಕೌಂಟ್ನಲ್ಲಿ ಒಂದು ಹೊಸ ಅಪ್ಡೇಟನ್ನು ಮಾಡಿದ್ದಾರೆ. ಈ ಅಪ್ಡೇಟ್ನಿಂದ ಪಿಎಫ್ ಮೆಂಬರ್ಸ್ಗೆ ತುಂಬಾ ಉಪಯೋಗವಾಗಲಿದೆ. 2024ರ ಈ ಅಪ್ಡೇಟ್ ಏನಂದರೆ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಆನ್ಲೈನ್ಗೆ ತಂದಿದ್ದಾರೆ. ಅಂದರೆ ಇನ್ನು ಮುಂದೆ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು. ಅಂದರೆ ಇನ್ನು ಮುಂದೆ ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ನ ಹಾರ್ಡ್ ಕಾಪಿನ ಹಿಡ್ಕೊಂಡು ಎಂಪ್ಲಾಯರ್ ಆಫೀಸ್ಗೆ ಅಥವಾ ಪಿಎಫ್ ಆಫೀಸ್ಗೆ ಹೋಗಬೇಕಾಗಿಲ್ಲ. ಆನ್ಲೈನ್ನಲ್ಲಿಯೇ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಈ ಹೊಸ ಅಪ್ಡೇಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ನೀವು ನಿಮ್ಮ ಪಿಎಫ್ ಅಮೌಂಟನ್ನು ಕ್ಲೇಮ್ ಮಾಡಬೇಕಂದ್ರೆ ನೀವು UN ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಿ ಅಲ್ಲಿ ಆನ್ಲೈನ್ ಸರ್ವಿಸ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದರೆ ಮೊದಲಿಗೆ ಇರೋ ಕ್ಲೇಮ್ ಆಪ್ಷನ್ನ ಕ್ಲಿಕ್ ಮಾಡಿ ಪಿಎಫ್ ಅಮೌಂಟನ್ನು ಕ್ಲೇಮ್ ಮಾಡ್ತೀರಾ. ಪಿಎಫ್ ಅಮೌಂಟ್ಗೆ ಕ್ಲೇಮ್ ಮಾಡುವಾಗ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಥವಾ ಯಾವುದೇ ತೊಂದರೆ ಇಲ್ಲದೆ ಅಥವಾ ಎರರ್ ಇಲ್ಲದೆ ಸಕ್ಸಸ್ಫುಲ್ ಆಗಿ ಕ್ಲೇಮ್ ಮಾಡಬೇಕಂದ್ರೆ ನಿಮ್ಮ ಪಿಎಫ್ ಅಕೌಂಟ್ನಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿರಬೇಕು. ಅಂದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ತಂದೆಯ ಹೆಸರು, ಅಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕರೆಕ್ಟ್ ಆಗಿರಬೇಕು. ಮತ್ತು ಸರ್ವಿಸ್ ಹಿಸ್ಟ್ರಿನಲ್ಲಿ ನಿಮ್ಮ ಡೇಟ್ ಆಫ್ ಜಾಯ್ನಿಂಗ್ ಮತ್ತು ಡೇಟ್ ಆಫ್ ಎಕ್ಸಿಟ್ ಕೂಡ ಕರೆಕ್ಟ್ ಆಗಿರಬೇಕು. ಇವೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ನೀವು ನಿಮ್ಮ ಪಿಎಫ್ ಅಮೌಂಟ್ಗೆ ಕ್ಲೇಮ್ ಮಾಡಿ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಸಪೋಸ್ ಪಿಎಫ್ ಅಕೌಂಟ್ ಡೀಟೇಲ್ಸ್ನಲ್ಲಿ ಯಾವುದಾದ್ರೂ ತಪ್ಪಿದ್ರೆ ನಿಮ್ಮ ಪಿಎಫ್ ಅಮೌಂಟನ್ನು ವಿತ್ಡ್ರಾ ಮಾಡಲಿಕ್ಕಾಗಲ್ಲ. ಅಂದರೆ ನೀವು ಪಿಎಫ್ ಕ್ಲೇಮ್ ಮಾಡಬೇಕಾದ್ರೆ ಎರರ್ ಬರುತ್ತೆ. ಕೆಲವು ಪಿಎಫ್ ಮೆಂಬರ್ಸ್ಗೆ ಪಿಎಫ್ಗೆ ಕ್ಲೇಮ್ ಮಾಡಬೇಕಾದ್ರೆ ಡೀಟೇಲ್ಸ್ ತಪ್ಪಾಗಿದ್ದರೆ ಅವರು ಡೀಟೇಲ್ಸನ್ನು ಕರೆಕ್ಷನ್ ಮಾಡಬೇಕಾಗಿತ್ತು. ಇದಕ್ಕಿಂತ ಮೊದಲು ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಈ ಡೀಟೇಲ್ಸ್ನಲ್ಲಿ ತಪ್ಪಾಗಿದ್ದರೆ ನೀವಿದನ್ನು ಆನ್ಲೈನಲ್ಲಿಯೇ ಸರಿಪಡಿಸಬಹುದಾಗಿತ್ತು. ನೀವು ಮ್ಯಾನೇಜ್ ಆಪ್ಷನ್ನಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರನ್ನು ಸರಿಪಡಿಸಬಹುದಾಗಿತ್ತು. ಆದರೆ ಫಾದರ್ ನೇಮ್, ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಲೀವಿಂಗ್ ಈ ಡೀಟೇಲ್ಸ್ನಲ್ಲಿ ತಪ್ಪಾಗಿದ್ದರೆ ಇದನ್ನು ಕರೆಕ್ಷನ್ ಮಾಡಬೇಕಾದ್ರೆ ನೀವು ಆಫ್ಲೈನ್ನಲ್ಲಿ ಇದನ್ನು ಸರಿಪಡಿಸಬಹುದಾಗಿತ್ತು. ಇದಕ್ಕಾಗಿ ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಫಿಲ್ ಮಾಡಿ ನೀವಿದನ್ನು ನಿಮ್ಮ ಕಂಪನಿಯವರ ಬಳಿ ಕೊಟ್ಟು ಅವರ ಸೈನ್ ಮತ್ತು ಸೀಲನ್ನು ಮಾಡಿಸಿ ನೀವದನ್ನು ಪಿಎಫ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಅಂದರೆ ಈ ಎಲ್ಲ ಪ್ರೋಸೆಸ್ ಆಫ್ಲೈನ್ನಲ್ಲಿತ್ತು. ಆದರೆ ಈಗ ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಆನ್ಲೈನಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಇದಕ್ಕಾಗಿ ನಿಮಗೆ UN ವೆಬ್ಸೈಟ್ನಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಅನ್ನೋ ಹೊಸ ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಆಪ್ಷನನ್ನು ಹೇಗೆ ಚೆಕ್ ಮಾಡ್ಬೋದು ಅಂದರೆ ನೀವು UN ವೆಬ್ಸೈಟನ್ನು ಲಾಗಿನ್ ಮಾಡಬೇಕು. ನಂತರ ಇಲ್ಲಿ ಮ್ಯಾನೇಜ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು. ಇದಕ್ಕಿಂತ ಮೊದಲು ಮ್ಯಾನೇಜ್ ಆಪ್ಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಬರ್ತಾ ಇತ್ತು. ಇದನ್ನು ಕ್ಲಿಕ್ ಮಾಡಿ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಇದನ್ನು ಕರೆಕ್ಷನ್ ಮಾಡ್ಬೋದಾಗಿತ್ತು. ಆದರೆ ಈಗ ಈ ಆಪ್ಷನನ್ನು ರಿಮೂವ್ ಮಾಡಿ ಜಾಯಿಂಟ್ ಡಿಕ್ಲರೇಷನ್ ಆಪ್ಷನನ್ನು ಅಪ್ಡೇಟ್ ಮಾಡಿದ್ದಾರೆ. ಈ ಜಾಯಿಂಟ್ ಡಿಕ್ಲರೇಷನ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರೆಸೆಂಟ್ ಪಿಎಫ್ ಮೆಂಬರ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ಸಪೋಸ್ ಇಲ್ಲಿವರೆಗೆ ನೀವು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದೇ ಮೆಂಬರ್ ಐಡಿಯ ಆಪ್ಷನ್ ಇರುತ್ತೆ. ನೀವು ಒಂದಕ್ಕಿಂತ ಹೆಚ್ಚಿನ ಕಂಪನಿಯಲ್ಲಿ ವರ್ಕ್ ಮಾಡಿದರೆ ನಿಮಗೆ ಆ ಎಲ್ಲ ಕಂಪನಿಯ ಮೆಂಬರ್ ಐಡಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ಯಾವ ಮೆಂಬರ್ ಐಡಿಯಲ್ಲಿ ಪಿಎಫ್ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕಿದೆ ಆ ಮೆಂಬರ್ ಐಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಡೀಟೇಲ್ಸ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಲಿಕ್ಕೆ ಇಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ನಲ್ಲಿ ಅಪ್ಡೇಟ್ ಡೀಟೇಲ್ಸ್, ಅಂದರೆ ನಿಮಗೆ ಏನೆಲ್ಲ ಡೀಟೇಲ್ಸ್ ಕರೆಕ್ಷನ್ ಮಾಡಲಿಕ್ಕಿದೆ ಅದನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಅದರ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಏನೆಲ್ಲ ಡೀಟೇಲ್ಸನ್ನು ಕರೆಕ್ಷನ್ ಅಥವಾ ಚೇಂಜ್ ಮಾಡಿರ್ತೀರಾ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಸ್ಟೆಪ್ನಲ್ಲಿ ನೀವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ಈ ರೀತಿ ಸಬ್ಮಿಟ್ ಮಾಡಿದರೆ ನಿಮ್ಮ ರಿಕ್ವೆಸ್ಟ್ ಸೆಂಡ್ ಆಗುತ್ತೆ. ನೀವಿಲ್ಲಿ ಪೇಜನ್ನು ಸ್ಕ್ರೋಲ್ ಮಾಡಿದರೆ ನೀವು ಅಪ್ಡೇಟ್ ಮಾಡಬೇಕಿರೋ ಡೀಟೇಲ್ಸನ್ನು ಇಲ್ಲಿ 2 ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಟಗರಿಯಲ್ಲಿ ಅಪ್ಡೇಟ್ ಪರ್ಸನಲ್ ಡೀಟೇಲ್ಸ್, ಇದರಲ್ಲಿ ನೀವು ಪರ್ಸನಲ್ ಡೀಟೇಲ್ಸನ್ನು ಕರೆಕ್ಷನ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ನ್ಯಾಷನಾಲಿಟಿ ಈ ರೀತಿ ಡೀಟೇಲ್ಸನ್ನು ಕರೆಕ್ಷನ್ ಮಾಡ್ಬೋದು. ನೀವು ಕರೆಕ್ಷನ್ ಹೇಗೆ ಮಾಡ್ಬೋದು ಅಂದರೆ ಯಾವ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕಿದೆ ಅದರ ಮುಂದೆ ಈ ಮಾರ್ಕ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಸರಿಯಾದ ಡೀಟೇಲ್ಸನ್ನು ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಅಪ್ಡೇಟ್ ಸರ್ವಿಸ್ ಡೀಟೇಲ್ಸ್, ಇಲ್ಲಿ ಸರ್ವಿಸ್ ಡೀಟೇಲ್ಸನ್ನು ಕರೆಕ್ಷನ್ ಮಾಡ್ಬೋದು. ಅದರಲ್ಲಿ ಡೇಟ್ ಆಫ್ ಜಾಯ್ನಿಂಗ್ EPF, ಡೇಟ್ ಆಫ್ ಜಾಯ್ನಿಂಗ್ EPS, ಡೇಟ್ ಆಫ್ ಲಿವಿಂಗ್ EPS, ಡೇಟ್ ಆಫ್ ಲಿವಿಂಗ್ EPF ಈ ರೀತಿ ಯಾವ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕಿದೆ ಅದರ ಮುಂದೆ ಕರೆಕ್ಷನ್ ಮಾರ್ಕನ್ನು ಕ್ಲಿಕ್ ಮಾಡಿ ಸರಿಯಾದ ಡೀಟೇಲ್ಸನ್ನು ಎಂಟರ್ ಮಾಡ್ಬೋದು. ನಂತರ ಎಲ್ಲ ಡೀಟೇಲ್ಸ್ ಕರೆಕ್ಷನ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ಬೋದು.
ನೀವು ಈ ಫಾರ್ಮ್ನಲ್ಲಿ ಇನ್ನೂ 2 ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಿದ್ರೆ ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಅದು ಯಾವುದಂದರೆ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಮತ್ತು ನ್ಯಾಷನಾಲಿಟಿ. ಈ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕೆ ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಸಪೋಸ್ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಈ ಡೀಟೇಲ್ಸನ್ನು ಕರೆಕ್ಷನ್ ಮಾಡಬೇಕಾಗಿದ್ದರೆ ನೀವು ಅಗತ್ಯವಿರೋ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಈ ವಿಡಿಯೋದಲ್ಲಿ UAN ವೆಬ್ಸೈಟ್ನಲ್ಲಿ ಕೊಟ್ಟಿರೋ ಜಾಯಿಂಟ್ ಡಿಕ್ಲರೇಷನ್ ಆಪ್ಷನ್ನ ಬಗ್ಗೆ ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಈ ಆನ್ಲೈನ್ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮನ್ನು ಯಾವ ರೀತಿಯಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು ಇದರ ಬಗ್ಗೆ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ವಿಡಿಯೋ ನೋಡ್ತಾ ಇದ್ದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.